ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳ 2ನೇ ವಾರದ ಆರಂಭದಲ್ಲಿ ಗಜಲಕ್ಷ್ಮಿ ಯೋಗದ ನಿರ್ಮಾಣವಾಗಲಿದೆ. ಈ ವಾರದ ಆರಂಭದಲ್ಲಿ ಶುಕ್ರ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು. ಜೊತೆಗೆ ಈ ವಾರದ ಮಧ್ಯದಲ್ಲಿ ಧನ ಯೋಗದ ನಿರ್ಮಾಣವೂ ಕೂಡ ಆಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ ಮತ್ತು ಮಂಗಳನ ಸಂಯೋಗವು ಮೇಷರಾಶಿಯಲ್ಲಿ ಸಂಭವಿಸುವುದರಿಂದ ಧನಯೋಗದ ಸೃಷ್ಟಿಯಾಗುವುದು. ವಾರದ ಕೊನೆಯಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರ ತನ್ನ ಸಂಚಾರವನ್ನು ಮಾಡುವ ಮೂಲಕ ಗೌರಿ ಯೋಗದ ಸೃಷ್ಟಿಯಾಗುವುದು. ಜೂನ್ 8 ರಿಂದ ಜೂನ್ 14ರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ತುಲಾ ರಾಶಿಗೆ ಸೇರಿದ ಜನರು ಈ ವಾರ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಪ್ರಗತಿಯನ್ನು ಗಳಿಸುವರು. ಜೊತೆಗೆ ನಿಮ್ಮ ಗೌರವ, ಖ್ಯಾತಿ ವೃದ್ಧಿಯಾಗಲಿದೆ. ಈ ವಾರ ನೀವು ಯೋಚನೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸ್ಪಷ್ಟತೆಯನ್ನು ಹೊಂದುವಿರಿ. ಪ್ರೀತಿಯ ಜೀವನದ ಬಗ್ಗೆ ಹೇಳುವುದಾದರೆ ಈ ವಾರ ನೀವು ವೃದ್ಧಿಯನ್ನು ಹೊಂದುವ ಸಂಭವವಿದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸುವುದು ಉತ್ತಮ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಹೊಸ ಚಟುವಟಿಕೆಯಲ್ಲಿ ನಿಮ್ಮ ಗಮನವನ್ನು ಹೊಂದುವಿರಿ. ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವ ಸಂಭವವಿದೆ. ಜೊತೆಗೆ ಮಕ್ಕಳಿಗೆ ಸಂಬಂಧಿಸಿದಂತಹ ವಿಚಾರಗಳಿಂದ ಸಂತೋಷವನ್ನು ಹೊಂದುವ ಸಾಧ್ಯತೆಯೂ ಕೂಡ ಇರುವುದು. 6ನೇ ಮನೆಯಲ್ಲಿ ಶನಿ ನೆಲೆಸಿರುವುದರಿಂದ ಸಂತೋಷದಿಂದ ತುಂಬಿದ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಅವಧಿಯಲ್ಲಿ ಯಾವುದೇ ಸಂತ ಪುರುಷರ ಆಶೀರ್ವಾದವು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಆದ್ದರಿಂದ ಯಾವುದೇ ಸಜ್ಜನ ವ್ಯಕ್ತಿಯ ದೈವಿಕ ಮಾತುಗಳನ್ನು ಕೇಳಿ, ಏಕೆಂದರೆ ಇದು ನಿಮಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಈ ಮಾತುಗಳು ನಿಮಗೆ ಧೈರ್ಯವನ್ನು ತುಂಬುತ್ತವೆ. ಈ ವಾರ ನೀವು ಯಾವುದೇ ವಿರುದ್ಧ ಲಿಂಗದ ವ್ಯಕ್ತಿಯನ್ನು ಆಕರ್ಷಿಸಲು ಇಷ್ಟವಿಲ್ಲದಿದ್ದರೂ ಅವರ ಮೇಲೆ ನಿಮ್ಮ ಹಣವನ್ನು ಖರ್ಚು ಮಾಡಬಹುದು. ಇದರಿಂದ ನಿಮಗೆ ನಂತರ ತೊಂದರೆಯಾಗುತ್ತದೆ. ಆದ್ದರಿಂದ ಇತರ ಮೇಲೆ ಹಣ ಖರ್ಚು ಮಾಡುವಾಗ ಸ್ವಲ್ಪ ವಿವೇಚನೆಯಿಂದ ನಡೆದುಕೊಳ್ಳುವುದೇ ಈ ಸಮಯದಲ್ಲಿ ನಿಮಗೆ ಉತ್ತಮವಾಗಿರುತ್ತದೆ. ಕೆಲಸವನ್ನು ಮುಂದೂಡುವುದರಿಂದ ಯಾರಿಗೂ ಒಳ್ಳೆಯದಾಗುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಅದು ಕುಟುಂಬದ ಕೆಲವು ಕಡಿಮೆ ಅಗತ್ಯದ ಕೆಲಸಗಳಾಗಿದ್ದರೂ ಸರಿ, ಏಕೆಂದರೆ ಈ ವಾರ ಹಿಂದಿನ ಅನೇಕ ಕೌಟುಂಬಿಕ ಕೆಲಸಗಳು ಒಟ್ಟಾಗಿ ಸೇರುತ್ತವೆ. ಇದನ್ನು ಪೂರ್ಣಗೊಳಿಸುವುದು ನಂತರ ನಿಮಗೆ ಬಹಳ ತೊಂದರೆ ಉಂಟುಮಾಡಬಹುದು. ಚಂದ್ರ ರಾಶಿಯ ಸಂದರ್ಭದಲ್ಲಿ ಬೃಹಸ್ಪತಿ 10ನೇ ಮನೆಯಲ್ಲಿ ನೆಲೆಸಿರುವುದರಿಂದ ಈ ವಾರ ಅನೇಕ ಜನರಿಗೆ ವ್ಯಾವಹಾರಿಕ ಮತ್ತು ಶೈಕ್ಷಣಿಕ ಲಾಭ ದೊರೆಯುವ ಯೋಗಗಳಿವೆ. ಏಕೆಂದರೆ ನಿಮ್ಮ ಶಿಕ್ಷಣ ಮತ್ತು ಅನುಭವದ ಉತ್ತಮ ಪ್ರದರ್ಶನ ನೀಡುತ್ತಾ ನೀವು ಅನೇಕ ಒಳ್ಳೆಯ ಅವಕಾಶಗಳ ಲಾಭ ಪಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮನ್ನು ನೀವು ಕಡಿಮೆ ಅಂದಾಜು ಮಾಡುವ ತಪ್ಪು ಮಾಡಬೇಡಿ. ನೀವು ಮನೆಯಿಂದ ದೂರವಿರುವ ಯಾವುದಾದರೂ ದೊಡ್ಡ ಕಾಲೇಜಿಗೆ ಸೇರಲು ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ಸಾಧ್ಯತೆಗಳು ಸ್ವಲ್ಪ ಹೆಚ್ಚು ಅನುಕೂಲಕರವಾಗಿ ಕಾಣುತ್ತಿವೆ. ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಬೆಂಬಲ ಪಡೆಯುವ ಅಗತ್ಯವಿದೆ. ಆದಾಗ್ಯೂ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಇಲ್ಲದಿದ್ದರೆ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕಾಗಬಹುದು. ತುಲಾ ರಾಶಿಯ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರು ಉತ್ತಮ ಆರ್ಥಿಕ ಸ್ಥಿತಿಗಾಗಿ ಯೋಚಿಸುತ್ತಿದ್ದಾರೆ. ಆದರೆ 8ನೇ ಮನೆಯ ಮೂಲಕ ಮಂಗಳನ ಸಂಚಾರವು ಸಂಕೀರ್ಣವಾಗಿದೆ. ಇದು ಶುದ್ಧ ಕೆಂಪು ಧ್ವಜ. ಆದ್ದರಿಂದ ನೀವು ಪ್ರಾಥಮಿಕವಾಗಿ ನಿಮ್ಮ ಖರ್ಚುಗಳನ್ನು ಕಡಿತಗೊಳಿಸಬೇಕು. ಇಲ್ಲದಿದ್ದರೆ ಈ ಸಂಚಾರದ ಅಂತ್ಯದ ವೇಳೆಗೆ ನೀವು ಬಹುತೇಕ ದಿವಾಳಿಯಾಗುತ್ತೀರಿ. ಬಾಕಿ ಇರುವ ಪಾವತಿ, ಇತ್ಯರ್ಥ, ಅನುಮೋದನೆ ಅಥವಾ ಹಣಕಾಸಿನ ಮಾತುಕತೆಯು ಅಂತಿಮ ಹಂತವನ್ನು ತಲುಪುತ್ತದೆ. ನಿಮ್ಮ ಅಸ್ತಿತ್ವದಲ್ಲಿರುವ ಸಾಲಗಳು, ತೆರಿಗೆ, ಪಿಎಫ್ ಮತ್ತು ವಿಮಾ ಸಂಬಂಧಿತ ಯೋಜನೆಗಳ ಬಗ್ಗೆಯೂ ನೀವು ನವೀಕರಣಗಳನ್ನು ಪಡೆಯುತ್ತೀರಿ ಮತ್ತು ನೀವು ಅವುಗಳನ್ನು ಪುನರ್ರಚಿಸಲು ಪ್ರಯತ್ನಿಸುತ್ತೀರಿ. ನೀವು ಭಾವನಾತ್ಮಕ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅದು ಉಲ್ಬಣಗೊಳ್ಳುತ್ತದೆ. ನಿಮ್ಮನ್ನು ಪ್ರಚೋದಿಸುವ ಯಾವುದರಿಂದಲೂ ದಯವಿಟ್ಟು ದೂರವಿರಿ. ವಿದೇಶಿ ಸಹಯೋಗ ಮತ್ತು ಉನ್ನತ ಅಧ್ಯಯನದ 9ನೇ ಮನೆಯಲ್ಲಿ ಸೂರ್ಯ ಬೆಳಗುತ್ತಿರುವುದರಿಂದ ಹಣಕಾಸಿನ ತೊಂದರೆಗಳ ಹೊರತಾಗಿಯೂ ನೀವು ತುಂಬಾ ಆಶಾವಾದಿಯಾಗಿರುತ್ತೀರಿ. ಬೇರೆ ನಗರ, ದೇಶ, ಸಂಸ್ಥೆ ಅಥವಾ ಸಂಸ್ಥೆಯಿಂದ ಬರುವ ಸುದ್ದಿಗಳು ಈ ವಾರದ ಒಂದು ಪ್ರಮುಖ ಘಟನೆಯಾಗಿರುತ್ತವೆ. ಪ್ರಯಾಣ ಯೋಜನೆಗಳು ಮುಂದುವರಿಯುತ್ತವೆ ಮತ್ತು ದೀರ್ಘ ಪ್ರವಾಸಗಳು ಮತ್ತು ವಿದೇಶಿ ಸಹಯೋಗಗಳಿಗೆ ಸಹ ಅವಕಾಶಗಳಿವೆ. ಈ ವಾರ ಉನ್ನತ ಅಧ್ಯಯನಗಳು ಸಹ ನಡೆಯಲಿವೆ ಮತ್ತು ನೀವು ಕೆಲವು ಪ್ರಮಾಣೀಕರಣಗಳನ್ನು ತೆಗೆದುಕೊಳ್ಳುವ ಬಗ್ಗೆಯೂ ಯೋಚಿಸುವಿರಿ. ತೀರ್ಥಯಾತ್ರೆಗಳು, ಆಧ್ಯಾತ್ಮಿಕ ಮತ್ತು ದತ್ತಿ ಉದ್ಯಮಗಳು ಸಹ ಈ ವಾರದಲ್ಲಿ ಬರಲಿವೆ. ಬರಹಗಾರರಿಗೆ ಇದು ಒಂದು ಸುವರ್ಣಾವಕಾಶ, ಏಕೆಂದರೆ ಅವರಿಗೆ ಪ್ರಕಾಶಕರು ಸಹ ಸಿಗುತ್ತಾರೆ. ಈ ವಾರ ಬುಧ ಮತ್ತು ಶುಕ್ರನ ಉಪಸ್ಥಿತಿಯಿಂದಾಗಿ ನಿಮ್ಮ ವೃತ್ತಿ ವಲಯವು ಖಂಡಿತವಾಗಿಯೂ ಪ್ರಗತಿ ಸಾಧಿಸುತ್ತದೆ.
ನಿಮ್ಮ ವ್ಯವಸ್ಥಾಪಕರೊಂದಿಗೆ ನೀವು ಒಂದು ಪ್ರಮುಖ ಸಂಭಾಷಣೆಯನ್ನು ಹೊಂದಿರುತ್ತೀರಿ ಅಥವಾ ನಿಮ್ಮ ವೃತ್ತಿಪರ ವಿಷಯದ ಬಗ್ಗೆ ಸಕಾರಾತ್ಮಕ ಮಾಹಿತಿಯನ್ನು ಪಡೆಯುತ್ತೀರಿ. ತುಲಾ ರಾಶಿಯ ಉದ್ಯೋಗಾಕಾಂಕ್ಷಿಗಳು ಸೂರ್ಯ, ಚಂದ್ರ ಮತ್ತು ಉದಯಿಸುತ್ತಿರುವ ಸ್ಥಳೀಯರಿಗೆ ಹೊಸ ಉದ್ಯೋಗವನ್ನು ಹುಡುಕಲು ಹತ್ತಿರದ ಅವಕಾಶಗಳು ಸಿಗುತ್ತವೆ. ಆದ್ದರಿಂದ ಅವರು ಉದ್ಯೋಗ ಹುಡುಕಾಟವನ್ನು ವಿಸ್ತರಿಸಬೇಕು. ನಿಮ್ಮ ವ್ಯವಸ್ಥಾಪಕರು ನಿಮಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡಲು ಸಂತೋಷಪಡುತ್ತಾರೆ ಮತ್ತು ನೀವು ಉತ್ತಮ ವಿಮರ್ಶೆಯನ್ನು ನಿರೀಕ್ಷಿಸಬಹುದು. ಫೀಡ್ಬ್ಯಾಕ್ಗಳು ಬಹಳ ಮುಖ್ಯ, ಆದ್ದರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಪಡೆಯಲು ನಿಮ್ಮ ಮಟ್ಟವನ್ನು ಉತ್ತಮವಾಗಿ ನೀಡುವುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಚಂದ್ರನನ್ನು ಬಲಗೊಳಿಸಲು ಬೆಳ್ಳಿಯ ನಾಣ್ಯವನ್ನು ನಿಮ್ಮೊಂದಿಗೆ ಇರಿಸಿಕೊಳ್ಳಿ. ಬೆಳ್ಳಿಯು ನಿಮಗೆ ಶುಭ ಫಲವನ್ನು ನೀಡುವುದು, ಹಾಗೆ ನಿಮ್ಮ ಸ್ವಭಾವದಲ್ಲಿ ಶಾಂತಿ ನೆಲೆಸುವುದು. ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜೂನ್ 8 ರಿಂದ ಜೂನ್ 14 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.